ವೆಲ್ಕಮ್ ಬ್ಯಾಕ್. ಇನ್ನು ಯತ್ನಾಳ್ ಅವ್ರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ನಂತರ ಈಗ ಅವರ ಪರವಾಗಿ ವಿರೋಧವಾಗಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ. ಯತ್ನಾಳ್ ಅವರು ಇವತ್ತು ಪಬ್ಲಿಕ್ ಜೊತೆಗೆ ಮಾತಾಡಿದಾಗಲೂ ಕೂಡ ಒಂದಿಷ್ಟು ಆರೋಪಗಳನ್ನು ಮಾಡಿದರು. ಅದೇನೋ ಸ್ಫೋಟಕ ಆರೋಪ ಅಂತೆ. ಅದಕ್ಕೆ ವಿಜೇಂದ್ರ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಇದೇನು ಸಿ ಡಿ ಹಗರಣ ಮಾಡಿಸಿದವನೇ ವಿಜೇಂದ್ರ, ಡಿ ಕೆ ಶಿವಕುಮಾರ್ ಇಬ್ಬರು ಕೂಡೇ ಮಾಡಿದ್ದು. ಹಿಂಗೆ ರಾಜಕೀಯವಾಗಿ ನೀವು ತುಳಿದಿದ್ರೆ ಈಗೇನು ಮೊನ್ನೆ ನಡೆದಂಥದ್ದು ಏನು ರಾಜಣ್ಣಂದು ಯಾರು ಮಾಡಿಸಿದ್ದು? ಅದೇ ಮತ್ತೆ ಇದೇ ಟೀಮೇ. ಈ ಟೀಮ್ ಏನಿದೆಯಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ, ಇವತ್ತು ಕಾಂಗ್ರೆಸ್ನವರೇ ನಮ್ಮಲ್ಲಿ ಒಬ್ಬ ಮಹಾನಾಯಕ ಮಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾರು ಮಹಾನಾಯಕ ಅನ್ನೋದು ಇಡೀ ಕರ್ನಾಟಕ ಗುರ್ತಾಗೈತೆ ರೀ. ಕಲ್ಲುಂಡೆ ಮಹಾನಾಯಕತ್ವ ಅದಕ್ಕೆ ನಾ ಹೇಳ್ತಾ ಇರೋದು ನೇರವಾಗಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ಯಾರ. ಇವರಿಬ್ಬರು ಕೂಡ ನನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದವರು, ನಾ ಹೇಳಿದ್ದಲ್ಲ. ಅವ್ರನ್ನ ಮುಗಿಸಿದವ್ರು ಅವರೇ. ನೋಡಿ, ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದ್ರ ಮೇಲೆ ಒತ್ತಡ ತಂದು ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ ಬಿ ಜೆ ಪಿಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೇಟ ಸ್ವಾಮಿಗಳದ ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಇಂಥವೆಲ್ಲ ನನ್ನ ತುಳಿಲಿಕ್ಕೆ ಕಾರಣಕರ್ತರು ನಾಶ ಆಗ್ತಾರೆ. ಅದು 3ನೇ ಬಾರಿ. ನಾ ಏನೂ ಮಾಡೋದಿಲ್ಲ, ನಮ್ಮ ಗುಂಪಿನವರು ಮಾಡ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ. ನನ್ನ ಇವತ್ತು ಬಿ ಜೆ ಪಿ ನಡೆಸೊಂಡ ರೀತಿ ಕೇಂದ್ರದ ನಮ್ಮ ವರಿಷ್ಠರು ಹಲವಾರು ಬಾರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೋಟಿಸನ್ನು ಕೊಟ್ಟು ತಿದ್ದುವಂಥ ಪ್ರಯತ್ನ ಮಾಡಿದ್ದಾರೆ. ಇವತ್ತೇನು ಯಾವ ಅಪ್ಪ ಬಗ್ಗೆ ಮಾತನಾಡ್ತಿದ್ದರು, ಯಡಿಯೂರಪ್ಪನವರಿಂದ ಹಿಡಿದು ಅನಂತಕುಮಾರ್ ಆದಿಯಾಗಿ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತ ಪರಿಶ್ರಮದಿಂದ ಭಾರತೀಯ ಜನತಾ ಪಾರ್ಟಿ ರಾಜಣ್ಣನೇ ದೂರು ಕೊಟ್ಟಿಲ್ಲ, ಅವರೇ ಹೆಸರು ಬಹಿರಂಗಪಡಿಸಿಲ್ಲ. ಇವರು ಅವರ ಸ್ಪೋಕ್ಸ್ ಪರ್ಸನ್ ಥರ ಅವ್ರ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದಾರೆ. ಒಳ್ಳೆ ಕತೆ. ಇನ್ನು ಹನಿ ಟ್ರ್ಯಾಪ್ ಯತ್ನ ಪ್ರಕರಣ ಈಗ ಕೊಲೆ ಸುಪಾರಿ ಟ್ವಿಸ್ಟ್ ಪಡ್ಕೊಂಡಿದೆ. ಈ ಟ್ವಿಸ್ಟ್ನಲ್ಲೂ ಹಲವು ಅನುಮಾನಗಳು ಹುಟ್ಟಾಕೊಳ್ತಿವೆ. ತಮ್ಮ ಕೊಲೆಗೆ ಬೆಂಗಳೂರು ಮೂಲದ ಪ್ರಭಾವಿ ರಾಜಕಾರಣಿ ಇರೋದಾಗಿ ರಾಜೇಂದ್ರ ದೂರಿದ್ರು. ಆದರೆ ರಾಜೇಂದ್ರ ಎಲ್ಲೂ ಹೆಸರನ್ನೇ ಪ್ರಸ್ತಾಪ ಮಾಡಿಲ್ಲ. ಈ ವಿಷಯ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಕೊಲೆ ಸುಪಾರಿ ನಡೆದದೇ ಹೌದು ಅನ್ನೋದಾದ್ರೆ ರಾಜಕಾರಣಿ ಹೆಸರನ್ನು ಯಾಕೆ ಬಹಿರಂಗಪಡಿಸ್ತಾ ಇಲ್ಲ ಅನ್ನೋ ಚರ್ಚೆ. ಎಫ್ಐಆರ್ನಲ್ಲಿ ರೌಡಿ ಶೀಟರ್ ಸೇರಿ 5 ಹೆಸರಿದೆ, ಆದರೆ ರಾಜಕಾರಣಿಯ ಹೆಸರು ಎಲ್ಲೂ ಇಲ್ಲ. ಹನಿ ಟ್ರ್ಯಾಪ್ನಿಂದ ಕಾಂಗ್ರೆಸ್ಗೆ ಮುಜುಗರ ಆಗ್ತಿರೋದ್ರಿಂದ ಪ್ರಕರಣಕ್ಕೆ ಕೊಲೆ ಟ್ವಿಸ್ಟ್ ಕೊಟ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. DG ಕಳಿಸಿದ ಮೇಲೆ ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ, ಅದು ಡಿಪಾರ್ಟ್ಮೆಂಟಲ್ ಆದೇಶ ಮಾಡಿರ್ತಾರೆ. ಅದಕ್ಕೋಸ್ಕರ ಅವರು CODನವ್ರು ಮಾಡ್ತಾರೆ. ಅದ್ರ ಬಗ್ಗೆ ಯಾವುದು ಮಾಹಿತಿ ನನ್ನ ಹತ್ರ ಯಾವುದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಇನ್ನೂ ತನಿಖೆ ಮಾಡ್ತಾ ಇದ್ದಾರೆ. ಸುಮಾರು ಇದ್ದಾರೆ, ದೇಶದಲ್ಲಿ ಸುಮಾರು ಇದ್ದೇ ಇರ್ತಾರೆ. ಮತ್ತು ಆದದ ಘಟನೆಗಳು ಕೂಡ ಇದೆ. ಬೇರೆ ರಾಜ್ಯಗಳಲ್ಲಿ ಆಗಿದೆ, ನಮ್ಮ ರಾಜ್ಯಗಳಲ್ಲಿ ಆಗಿದೆ, ಸುಮಾರು ಕಡೆ ಆಗಿದ್ದು ಉದಾಹರಣೆಗಳಿದೆ. ಸೊ ಇವರೇ ಅವರೇ ಅಂತ ಹೇಳಲಿಕ್ಕೆ ಆಗೋಲ್ಲ. ಸೊ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಮಾಡಲಿ. ಹನಿ ಟ್ರ್ಯಾಪ್ ಅದು ಹೇಳಿ ಸತೀಶ್ ಜಾರಕಿಹೊಳಿ ಅವರೇ ಅದನ್ನ ಯಾಕೆ ಯಾಮಾರಿಸ್ಬಿಟ್ಟು ಅದನ್ನು ಕೊಲೆಗೆ ಲಿಂಕ್ ಕೊಟ್ಟರು? ಹಾಗಿದ್ರೆ ಸ್ಟಾರ್ಟಿಂಗ್ ಹೇಳಿದ್ದು ಸುಳ್ಳು ಹೇಳಿದ್ರು ಅಂತ ಹೇಳಿ. ಮತ್ತೆ ರಾಜೇಂದ್ರ ಅವರು ಸ್ಟಾರ್ಟಿಂಗ್ ಹೇಳಿದ್ದು ಹನಿ ಟ್ರ್ಯಾಪಿಗೆ ವಿಡಿಯೋ ಕಾಲ್ ಮಾಡಿದರು, ಫೋನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದೆಲ್ಲ ನಮಗಿದೆ ಡೀಟೇಲ್ಸ್ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ಬೋಗಸ್ಸಾ? ಕಾಗೆ ಹರಿಸಿದಾರ, ಕಲರ್ ಕಾಗೆನಾ? ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಹೇಳ್ಕೊಂಡು ಓಡಾಡೋದು. ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಹೇಳಿ ರಾಜೇಂದ್ರ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಬರೀ ಬೋಗಸ್ಸು, ಬರೀ ನಾಟಕ. ಇದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಶೀತಲ ಸಮರ ಕುತೂಹಲಕಾರಿ ಘಟ್ಟಕ್ಕೆ ತಲುಪಿದೆ ಅಂತ. ಏನು KPC ಅಧ್ಯಕ್ಷ ಸ್ಥಾನಕ್ಕೆ ಈಗ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ರಂತಲ್ವಾ, 30 ಫಾರ್ಮುಲಾ ಶಾಕ್ ಕೊಟ್ಟಿದೆ ಅಂತ ಅವರಿಗೆ. ಇದಕ್ಕೆ ಕಾರಣ ಸರ್ಕಾರಕ್ಕೆ 30 ತಿಂಗಳು ತುಂಬಬೇಕು, ಆಗಷ್ಟೇ ಸಂಪುಟಕ್ಕೆ ಸರ್ಜರಿ ಅಂತ CM ಪಟ್ಟು ಹಿಡಿದಿದ್ದಾರಂತೆ. ಹಾಗಾಗಿ ಅಲ್ಲಿವರೆಗೂ KPC ಅಧ್ಯಕ್ಷರ ಬದಲಾವಣೆ ಕಷ್ಟ ಅಂತಿದ್ದಾರೆ. ದೆಹಲಿಗೆ ಹೋಗಿದ್ರು, ನಿರಾಸೆ ಆಗಿಬಿಟ್ಟಿದೆ ಅವರಿಗೆ. HDK ಭೇಟಿ ಬಳಿಕ ಬೆಂಗಳೂರಿಗೆ ಬಂದಿದ್ದಾರೆ, ಮಹದೇವಪ್ಪರನ್ನು ಭೇಟಿಯಾಗಿದ್ದಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ದೆಹಲಿ ಭೇಟಿಯ ಗುಟ್ಟು ರಟ್ಟು ಮಾಡಿರುವಂಥ ಜಾರಕಿಹೊಳಿ ರಾಜಕೀಯ ಏನಿಲ್ಲ ರೀ, ಅಭಿವೃದ್ಧಿ ವಿಚಾರವಾಗಿ 4 ಕೇಂದ್ರ ಸಚಿವರನ್ನು ಭೇಟಿ ಮಾಡಿದ್ದೀನಿ ಅಂತಾರೆ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಅಂತಾರೆ. ವರ್ಷದಿಂದ ಭೇಟಿ ಆಗ್ತಾ ಇದ್ದೀವಿ, ಹೊಸದೇನಲ್ಲ. ಸೊ ಅದರಲ್ಲಿ ವಿಶೇಷ ಏನಿಲ್ಲ. ಕುಮಾರಸ್ವಾಮಿ ಅವರು ಮಂತ್ರಿ ಅಂತ ಭೇಟಿಯಾಗಿದ್ದೀನಿ ನಾನು, ಅವರು JDS ವರಿಷ್ಠರು ಅಧ್ಯಕ್ಷರು ಅಂತ ಭೇಟಿಯಾಗಿಲ್ಲ ನಾನು, ಅವರು ಸಚಿವರು. ಸೊ ಭೇಟಿಯಾಗುವಂಥ ಅನಿವಾರ್ಯತೆ ನಮಗೂ ಇದೆ, ನಮ್ಮ ರಾಜ್ಯಕ್ಕೆ ಕೂಡ ಇದೆ. ಪಕ್ಷ ಮತ್ತು ಏನಂತ ಸರ್ ದೆಹಲಿ ಭೇಟಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡೋದು ಸಹಜವಾದಂಥ ಪ್ರಕ್ರಿಯೆ. ಅದು CM ಬದಲಾವಣೆ ವಿಚಾರ ಅಥವಾ PCC ಪ್ರೆಸಿಡೆಂಟ್ ವಿಚಾರ ಅಂದಾಗ ಬದಲಾವಣೆ ಆಗಬೇಕು, ಆಕ್ಟಿವ್ ಪ್ರೆಸಿಡೆಂಟ್ ಬೇಕಂತ 2ನೇ ತಾರೀಕು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾರೆ ಅಂತ ಗೊತ್ತು. ಅಷ್ಟು ಬಿಟ್ಟರೆ ನಮಗೇನು ಗೊತ್ತಿಲ್ಲ. ಬೆಂಗಳೂರಿನಲ್ಲಿ BBMP ಕಸ್ತ ಲಾರಿ ಹರಿದು 10 ವರ್ಷದ ಬಾಲಕ ಬಲಿಯಾಗಿರುವಂತಹ ಪ್ರಕರಣ ಥಣಿಸಂದ್ರದ ರೈಲ್ವೆ ಟ್ರ್ಯಾಕ್ನಲ್ಲಿ ನಡೆದಿದೆ. ಬಾಲಕನ ತಂದೆಗೂ ಕೂಡ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಾ ಇದ್ದಾರೆ. ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.
10 ವರ್ಷ ಹುಡುಗನಿಗೆ ಐಮನ್ ಅಂತ ಹೆಸರು. ಸುಮಾರು ಒಂದು 12 ಗಂಟೆಗೆ ಇವರು ಸ್ಕೂಲ್ಗೆ ಅಡ್ಮಿಷನ್ ಹೋಗ್ತಾರೆ. BBMP ಏನು ಕಸದ ಗಾಡಿ ಇದೆ, ಅವನು ಡ್ರಿಂಕ್ ಆ್ಯಂಡ್ ಡ್ರೈವ್ ತಗೊಂಡು ಬಂದು ಗಾಡಿ ಹೊಡಿತಾನೆ. ಅವನು ಹೊಡೆದ ತಕ್ಷಣ ಅವ್ರ ತಂದೆ ಲೆಫ್ಟ್ ಸೈಡ್ ಬಿಡ್ತಾರೆ. ಎಲ್ಲ ಸರಿ ಮಾಡ್ತಾರೆ. ಈ ಕಸದ ಲಾರಿ ವಿಚಾರದಲ್ಲಿ ಮಾತ್ರ ಯಾವನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಟ್ರಾಫಿಕ್ ಪೊಲೀಸರು ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಇವರು ಎರ್ರಾಬಿರಿ ಗಾಡಿ ಓಡಿಸ್ತಾರೆ. ನಾನು ಗಾಡಿ ಓಡಿಸ್ಕೊಂಡು ಬರ್ಬೇಕಾದ್ರೆ ಗೊತ್ತು ಈ ಲಾರಿಗಳು ಹೆಂಗೆ ಹೋಗ್ತಾರೆ ಅಂದರೆ ಲೆಫ್ಟ್ ಇದ್ದಾವೆ, ರೈಟ್ ಇದ್ದಾವೆ, ಲೆಫ್ಟ್. ಅವ್ನಿಗೆ ಯಾರು ಹೇಳೋನಿಲ್ಲ, ಓವರ್ ಸ್ಪೀಡಲ್ಲಿ ಓಡಿಸ್ತಾ ಇರ್ತಾರೆ. ಯಾಕೆ ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ? ಎಷ್ಟು ಸಾಯಬೇಕು ಇಲ್ಲ ಕಸದ ಲಾರಿಗಳಿಂದ? ಅವ್ನು ಕುಡ್ದಿದ್ನೋ ಬಿಟ್ಟಿದ್ನೋ ಅದಂತೂ ಭಯಂಕರ ಸಮಸ್ಯೆ. ಅವ್ರು ಹೇಳಿದ್ರೆ ವಾಸನೆ ಬರುತ್ತೀರಿ, ನಾವೇನು ಮಾಡ್ಬೇಕು ಹಾಕ್ಕೊಳ್ತೀವಿ ಅಂತಾರೆ ಅವರು. ಏನಾದರೂ ಒಂದು ಸೊಲ್ಯೂಷನ್ ಹುಡುಕಿ ಅದಕ್ಕೊಂದು. ಇನ್ನು ಮಚ್ಚಿಡಿದು ರೀಲ್ಸ್ ಮಾಡಿ ಜೈಲ್ ಪಾಲಾಗಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್, ವಿನಯ್ ಇವತ್ತು ರಿಲೀಸ್ ಆಗಿದ್ದಾರೆ. ಇವತ್ತು ಷರತ್ತು ಪೂರೈಸಿದ ಬಳಿಕ ಪರಪ್ಪನಗರ ಜೈಲಿನಿಂದ ಹೊರಬಂದಿದ್ದಾರೆ. ಪಬ್ಲಿಕ್ ಟಿವಿಗೆ ವಿನಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜ್ಯದ ಜನತೆ ಬಳಿ ಕ್ಷಮೆ ಕೇಳಿದ್ದಾರೆ. ಇನ್ನು ಮುಂದೆ ಎಚ್ಚರಿಕೆಯಿಂದ ಇರ್ತೀನಿ ಅಂತಿದ್ದಾರೆ. ಬರೀ ವಿನಯ್ ಅಷ್ಟೇ, ರಜತ್ ಅಲ್ಲ. ಇನ್ನು ಪ್ರತಿಯೊಬ್ಬರಿಗೂ ರಿಯಲಿ ಸಾರಿ. ನನ್ನಿಂದ ತೊಂದರೆ ಆಗಿರೋದು ನನ್ನ ಫ್ಯಾಮಿಲಿಗೆ, ನನ್ನ ಹೆಂಡತಿಗೆ, ನನ್ನ ಸ್ನೇಹಿತರಿಗೆ ತುಂಬ ತೊಂದರೆ ಆಗಿದೆ. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದ. ಬಾಲಿವುಡ್ನಲ್ಲಿ ಒಂದಿಷ್ಟು ವಿಚಿತ್ರವಾಗಿ ಕಾಣಿಸ್ಕೊಂಡಿದೆ. ರಾಮ ಆಂಜನೇಯ ರಾಮ ಮಂದಿರವಿರುವಂಥ ಶ್ರೀರಾಮ ಮಂದಿರದ ಸ್ಪೆಷಲ್ ಎಡಿಷನ್ ವಾಚನ್ನು ಧರಿಸಿ ಕ್ಯಾಮ್ರಾಗೆ ಸಲ್ಮಾನ್ ಖಾನ್ ಪೋಸ್ ಕೊಟ್ಟಿದ್ದಾರೆ. ಇದು ಮುಸ್ಲಿಂ ಧರ್ಮ ಗುರುಗಳ ಕೆಂಗಣಿ ಗುರಿ ಆಗಿಬಿಟ್ಟಿದ್ದಾರಂತೆ. ಈಗ ಸದ್ಯಕ್ಕೆ ಅವರು ಸಿಕಂದರ್ ಮೂವಿ ರಿಲೀಸ್ನಲ್ಲಿದ್ದಾರೆ. ಏನಪ್ಪ ಇನ್ನೇನಾಗುತ್ತೋ. ಜನ್ಧನ್ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಡ್ಡಾಯ ಹಾಗೂ ATM ವಿತ್ಡ್ರಾಗೆ ವಿಧಿಸಿದ್ದ ಶುಲ್ಕ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ AICC ಅಧ್ಯಕ್ಷ ಖರ್ಗೆ ಕಿಡಿಕಾರಿದ್ದಾರೆ. ಮೋದಿ ಬ್ಯಾಂಕ್ಗಳ ಏಜೆಂಟ್ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ATMಗಳ ಶುಲ್ಕ ₹2 ಹೆಚ್ಚಳವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಇವತ್ತು ಮುಂಜಾನೆ ನಡೆದಂಥ ಎನ್ಕೌಂಟರ್ನಲ್ಲಿ ಕನಿಷ್ಠ 16 ನಕ್ಸಲರು ಮೃತಪಟ್ಟಿದ್ದಾರೆ. 2 ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಸುಕ್ಮಾ ಜಿಲ್ಲೆಯ ಕೆರ್ಲಾಪಾಲ್ ಅರಣ್ಯ ಪ್ರದೇಶದಲ್ಲಿ ನಕ್ಸಲರ ಇರುವಿಕೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರು. ನಿನ್ನೆ ರಾತ್ರಿಯಿಂದಲೇ ಕಾರ್ಯಾಚರಣೆ ನಡೀತಾ ಇತ್ತು. BBMPಗೆ ಚುನಾವಣೆ ನಡೆಯದ ಕಾರಣ ಸತತ 5ನೇ ಬಾರಿಗೆ ಅಧಿಕಾರಿಗಳೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸಮಕ್ಷಮದಲ್ಲಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಹರೀಶ್ ಕುಮಾರ್ 19,927 ಕೋಟಿ ಬೃಹತ್ ಯೋಜನೆಗಳ ಬಜೆಟ್ ಅನ್ನು ಮಂಡಿಸಿದರು. ಬ್ರ್ಯಾಂಡ್ ಬೆಂಗಳೂರಿಗೆ 1,790 ಕೋಟಿ ವೆಚ್ಚ ಮಾಡಲು ನಿರ್ಧಾರ ಮಾಡಲಾಗಿದೆ.